ಹಾಯ್ ಹಲೋ ಗೈಸ್, ಎಲ್ಲ ನನ್ನ ಡಿಫೆನ್ಸ್ ಫ್ರೆಂಡ್ಸ್ಗೆ ಜೈ ಹಿಂದ. ಸೊ ಯಾರೆಲ್ಲ ಇಂಡಿಯನ್ ಏರ್ಫೋರ್ಸ್ದಲ್ಲಿ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರ, ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬೇಕಂತ ಅಂದ್ಕೊಂಡಿದ್ದಿರಲ್ಲ, ಸೊ ಆಲ್ಮೋಸ್ಟ್ ಅಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಫಿನ್ ಟು ಫಿನ್ ಆಗಿ ನಾನು ಡೀಟೇಲ್ ಆಗಿ ಕೂಡ ಕೊಟ್ಟಿದ್ದೀನಿ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ಪ್ರತಿ ವರ್ಷವೂ ಕೂಡ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡೇ ಮಾಡ್ತಿರ್ತಾರೆ. ಸೊ ಆದ ಕಾರಣಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ಸೊ ಯಾವ್ದು ಆನ್ಲೈನ್ ಕರೆದಿರ್ತಾರಲ್ಲ, ಸೊ ಯಾವುದಕ್ಕೆ ಅರ್ಜಿಗಳನ್ನ ಜಾಸ್ತಿ ಹಾಕ್ತಿರ್ತಿರಲ್ಲ, ಸೊ ಅಂಥವ್ನು ಮಾತ್ರ ಕ್ಯಾಪ್ಚರ್ ಮಾಡ್ತಾ ಇರ್ತೀರ. ಓಕೆ, ಇವು ಆಫ್ಲೈನ್ ಕರೆದಿರ್ತಕ್ಕಂಥ ಹುದ್ದೆಗಳನ್ನು, ಸೊ ಇದ್ರ ಸೆಲೆಕ್ಷನ್ ಪ್ರೋಸೆಸ್ಸು, ಎಕ್ಸಾಮ್ಗೆ ಯಾವ ಮಾಹಿತಿ ಕೂಡ ತಿಳಿದುಕೊಂಡಿರೋದಿಲ್ಲ. ಆದ ಕಾರಣಕ್ಕೋಸ್ಕರ ನಮ್ಮ ಕರ್ನಾಟಕರಿಗೆ, ಕನ್ನಡಿಗರಿಗೆ ಅಂತೇಳಿ ಚಂದ ನಿಮಗೋಸ್ಕರನೇ ಇದೊಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಿರೋದು. ಓಕೆ, ಇದು ಒಂದೇ ಅಲ್ಲ ಸ್ನೇಹಿತರೆ, ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಹಿಡಿದು ಸೆಂಟ್ರಲ್ ಗೌರ್ಮೆಂಟ್ವರೆಗೂ ಕೂಡ ನೀವು ಏಡ್ತ್ ಬೇಸಿಂದ ಹಿಡಿದು ಡಬಲ್ ಡಿಗ್ರಿ ಕಂಪ್ಲೀಟ್ ಆದವರು ಕೂಡ ಈ ಯೂಟ್ಯೂಬ್ನಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾನು ನೀಡ್ತಾನೆ ಇರ್ತೀನಿ. ಚೆಕ್ ಮಾಡಿಕೊಡ್ರಿ, ಬ್ಯಾಕ್ಗ್ರೌಂಡ್ ವಿಡಿಯೋಗಳನ್ನು, ಹಿಂದಿನ ವಿಡಿಯೋಗಳನ್ನು, ಪ್ರತಿಯೊಂದು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಸೊ ಈಗ ಹೇಳ್ತಾ ಇದ್ದೀನಿ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿದ್ರೆ, ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಕೂಡ ಗೊತ್ತಾಗುತ್ತೆ. ಬನ್ನಿ ಟಾಪಿಕ್ಗೆ ಮಾತಾಡೋಣ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸಿವಿಲಿಯನ್ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರೆ, ಸೊ ಇದ್ರ ಫಾರ್ಮನ್ನು ಯಾವ ಥರ ಫಿಲ್ಅಪ್ ಮಾಡಬೇಕು, ಇದು ಮಾಹಿತಿಯನ್ನು ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಇನ್ನೊಂದು ಸಾರಿ ಡೀಟೇಲಾಗಿ ಕೊಡ್ತೀನಿ. ನೆಕ್ಸ್ಟ್ ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲಿ, ಏನು, ಯಾವ ಥರ ಇರ್ತದೆ, ಎಕ್ಸಾಮ್ ಸಿಲೆಬಸ್ ಏನು, ಎಕ್ಸಾಮ್ ಲ್ಯಾಂಗ್ವೇಜ್ ಏನು, ಆ ಮಾಹಿತಿಯನ್ನು ಕೊಡಬೇಕಂತ ಹೇಳಿಸಿಂದ ನಾನು ಡೀಟೇಲಾಗಿ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಸರ್, ಇದಕ್ಕೆ ಏನಾದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತಾ, ಬೇಕಾಗಲ್ವಾ, ಅದು ಕೂಡ ನಾನು ನಿಮ್ಗೆ ಮಾಹಿತಿಯನ್ನು ಕೊಡಬೇಕಂತ ಹೇಳಿಸಿಂದ ಬಂದಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಈಗಾಗಲೇ ಸ್ಟಾರ್ಟ್ ಆಗಿದೆ. 15 ಜೂನ್ ವರೆಗಡೆ ಅಪ್ಲಿಕೇಶನ್ ಡೇಟ್ ಕೂಡ ಇರ್ತೈತಿ. ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 153 ಹುದ್ದೆಗಳನ್ನು ಮಾತ್ರ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಆಫ್ಲೈನ್ ಮೋಡು ಯಾವ ಥರ ಆಫ್ಲೈನ್ ಮುಖಾಂತರ ಹಾಕಬೇಕಾಗುತ್ತೆ, ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ, ಅದು ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ, ಯಾವ ಥರ ಹಾಕಬೇಕು ಅಂತ ಹೇಳ್ಕೇಶಂತ ಫಾರ್ಮ್ ಫಿಲ್ಅಪ್ ಮಾಡಿ ನಿಮ್ಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನೋಡ್ಕೊಡ್ರಿ, ಏಜ್ ಲಿಮಿಟ್ ಬಂದ್ಬಿಟ್ಟು 18ರಿಂದ 25 ಹೊರಗಡೆ ನಿಮ್ಗೆ ಏಜ್ ಕೂಡ ಇರ್ತದೆ. 18 to 25 ಏಜ್ ಇರ್ತೈತಿ. ಒ ಬಿ ಸಿದವರಿಗೆ 3 ವರ್ಷ, ಒ ಬಿ ಸಿದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರ್ತೈತಿ. ಎಸ್ ಸಿ ಮತ್ತು ಎಸ್ ಟಿದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಇದರಲ್ಲಿ ಇರ್ತದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸರ್, ಇದಕ್ಕೆ 10th ಪಾಸ್ ಆದವರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಬೋದು. ಎಸ್, ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಬೋದು. ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ಹೇಳಿಕೆಶಿಂದ 14 ಹುದ್ದೆಗಳನ್ನ ಕರೆದಿದ್ದಾರೆ. 12th ಮುಗಿದಿರಬೇಕು, ಅದರ ಜೊತೆಗೆ ಟೈಪಿಂಗನ್ನು ಸರ್ಟಿಫಿಕೇಟನ್ನು ಹೊಂದಿರಬೇಕು. ಸ್ಟೋರ್ ಕೀಪರ್ಗೆ ಕೂಡ 12th ಮುಗಿದಿರಬೇಕು, ಟೈಪಿಂಗನ್ನು ಹೊಂದಿರಬೇಕು. ನೆಕ್ಸ್ಟ್ ಕುಕ್ಗೆ ನೋಡ್ಕೊಳ್ರಿ, ಕುಕ್ ಏನು ಬೇಕಾಗುತ್ತಪ್ಪ ಅಂದರೆ 10ನೇ ತರಗತಿ ಮುಗಿದಿರಬೇಕು, ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಕಾರ್ಪೆಂಟ್ರಿಗೆ ಕೂಡ 10th ಮುಗಿದಿರಬೇಕು, ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. MTSಗೆ 53 ಹುದ್ದೆಗಳಿದಾವು. ಓಕೆ, ಹೈಯೆಸ್ಟ್ ಕಾಂಪಿಟೇಷನ್. MTSಗೆ 53 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರೆ 10th ಮುಗಿದಿದ್ರೆ ಸಾಕು, ಪ್ರತಿಯೊಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ಹೌಸ್ ಕೀಪಿಂಗ್ ಸ್ಟಾಫ್ಗೆ ಕೂಡ 10th ಪಾಸ್ ಆದರೆ ಸಾಕು. ಮೆಸ್ ಸ್ಟಾಫ್ಗೆ ಕೂಡ 10ನೇ ತರಗತಿ ಪಾಸ್ ಆದರೂ ಸಾಕು. ಸಿವಿಲ್ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಕೇಳಿಸಿಂದ ಅದಕ್ಕೂ ಕೂಡ 10ನೇ ತರಗತಿ ಪಾಸ್ ಆಗಿರಬೇಕು. ಅದರ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್, ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿದ್ರೆ ಮಾತ್ರ ಅಪ್ಲೈ ಮಾಡೋಕ್ಕೆ ಅವಕಾಶ ಸಿಗ್ತದೆ. ಸೊ ಇನ್ನೂ ಸಾಕಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ. ಸರ್, ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಹೇಳಿ, ವೇಕೆನ್ಸೀಸ್ ಬಗ್ಗೆ ಡೀಟೇಲ್ ನೋಡ್ಕೊಂಡಿದ್ದೀವಿ. ಸೆಲೆಕ್ಷನ್ ಪ್ರೊಸೆಸ್ ಹೇಳಿ ಅಂತ ಕೇಳ್ತಾ ಇದ್ದಿಲ್ಲ. ಈಗ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ತೀರಿ. ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕಂತ ಹೇಳಿಕೆಶಿಂದ ಹೇಳಿದ್ದೀನಿ, ಇನ್ನೂ ಕೂಡ ಒಂದು ಸರಿ ಹೇಳ್ತೀನಿ. ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ತೀರಿ. ಸಲ್ಲಿಸಿದಾದಮೇಲೆ ಅದು ಪೋಸ್ಟ್ ಮುಖಾಂತರ ಹೋಗಿ ಕಮಾಂಡಿಂಗ್ ವಿಸಿಟ್ ಆಗುತ್ತೆ. ವಿಸಿಟ್ ಆದಮೇಲೆ ತೊಗೊಂಡ್ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಸೆಲೆಕ್ಷನ್ ಕರೆಕ್ಟಾಗಿ ಡಾಕ್ಯುಮೆಂಟ್ ಹಾಕಿದಾರ ಇಲ್ಲೋ, ಫಿಲ್ಅಪ್ ಮಾಡಿದಾರ ಇಲ್ಲೋ, ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡ್ತಾರೆ. ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದಾದಮೇಲೆ ರಿಟರ್ನ್ ಎಕ್ಸಾಮ್ ಇರ್ತೈತಿ. ರಿಟರ್ನ್ ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದರೆ ಅದು ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ. ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ನಿಮ್ಗೆ ಎಕ್ಸಾಮ್ ಇರ್ತದೆ. ಆದ ಕಾರಣಕ್ಕೋಸ್ಕರ ರಿಟರ್ನ್ ಎಕ್ಸಾಮನ್ನು ಪಾಸ್ ಆದ್ರಿಯಪ್ಪ ಅಂತಂದರೆ ನಿಮ್ಗೆ ಸ್ಕಿಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ನೀವು ಯಾವ ಟ್ರೇಡನ್ನು ಹಾಕಿರ್ತಾರಲ್ಲ ಆ ಟ್ರೇಡ್ ಬಗ್ಗೆ ನಿಮಗೆ ಸ್ಕಿಲ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಆದಮೇಲೆ ಪ್ರಾಕ್ಟಿಕಲ್. ಫಿಸಿಕಲ್ ಅಂಕಿ ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತಾರೆ. ಫಿಸಿಕಲ್ ಬಗ್ಗೆ ಯಾರೂ ಕೂಡ ಡೌಟ್ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿರಿ. ಬಹಳಷ್ಟು ಕಾಂಪಿಟೇಷನ್ ಕೂಡ ಕಡಿಮೆ ಇರ್ತದೆ. ಯಾಕಪ್ಪ ಅಂತಂದರೆ ಆಫ್ಲೈನ್ನ ಅರ್ಜಿಯನ್ನು ಹಾಕೋದು ಭಾಳಷ್ಟು ಜನ ಕಡಿಮೆ, ಗೊತ್ತಿರ್ತಕ್ಕಂಥವ್ರು ಮಾತ್ರ ಹಾಕ್ತಾರೆ. ಗೊತ್ತಿದ್ದವರು ಕೂಡ ಈ ಅಪ್ಲಿಕೇಶನನ್ನು ತಪ್ಪನ್ನು ಫಾರ್ಮ್ ಫಿಲ್ಅಪ್ ಮಾಡಿ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಭಾಳಷ್ಟು ಇರ್ತದೆ. ಓಕೆ, ಇಲ್ಲಿ ಸಿಲೆಬಸ್ ಬಂದ್ಬಿಟ್ಟು ನೋಡ್ಕೊಡ್ರಿ. LDC ಮತ್ತು ಹಿಂದಿ ಟೈಪಿಸ್ಟಿಗೆ ರೀಸನಿಂಗ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಮ್ಯಾಥ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ. ಅದೇ ಥರನಾಗಿ
MTS HKS ಇವೆಲ್ಲ ಏನಿದೆಯಲ್ಲ ಸ್ಟಾಕು ಇವಕ್ಕೆಲ್ಲದಕ್ಕೂ ಕೂಡ ರೀಸನಿಂಗು, ಇಂಗ್ಲೀಷು, ಮ್ಯಾಥ್ಸು ಮತ್ತು ಜನರಲ್ ಅವೇರ್ನೆಸ್ಸು ಕೂಡ ಇದಕ್ಕೆ ಇರ್ತದೆ. ಸೊ ನೆಕ್ಸ್ಟ್ ಇದಕ್ಕೆಲ್ಲ ಡಾಕ್ಯುಮೆಂಟ್ಗಳನ್ನ ಹಾಕಬೇಕಾದ್ರೆ ಏನೆಲ್ಲ ಹಾಕ್ಬೇಕು ಸರ್? 20-25 ಕ್ವಶನ್ಸ್ ಇರ್ತಾವೆ. 100 ಮಾರ್ಕ್ಸಿನ ಎಕ್ಸಾಮ್ ಇರ್ತೈತಿ. 2 ತಾಸು ನಿಮಗೆ ಎಕ್ಸಾಮಿಗೆ ಟೈಮಿಂಗ್ ಕೂಡ ಇರ್ತದೆ. ಇಲ್ಲಿ ನೋಡ್ಕೊಳ್ಳಿ ಏನು ಇರ್ತದಪ್ಪ ಅಂತಂದರೆ, ಸೊ ಸೆಲೆಕ್ಷನ್ ಪ್ರೋಸೆಸ್ ಡೀಟೇಲಾಗಿ ಕೊಟ್ಟೆ. ಅದರ ಜೊತೆಗೆ ಫಾರ್ಮ್ ಫಿಲ್ಅಪ್ ಯಾವ ಥರ ಮಾಡಬೇಕಂತ ಇನ್ನೊಂದು ಸಾರಿ ಗೈಡೆನ್ಸನ್ನು ಮಾಡ್ತೀನಿ. ಒಂದು ಎನ್ವಲಪನ್ನು ತೊಗೊಳ್ರಿ. ನಾನು ಹಾಕಿರ್ತಕ್ಕಂಥ ಟೆಲಿಗ್ರಾಮ್ದಲ್ಲಿ PDF ಇದೆ. ಆ PDF ಪ್ರಿಂಟೌಟನ್ನು ತಗೊಳ್ರಿ. ಪ್ರಿಂಟೌಟನ್ನು ತಗೊಂಡ್ಮೇಲೆ ಅದನ್ನು ಫಿಲ್ಅಪ್ ಮಾಡಿಕೊಡ್ರಿ. ಫಿಲ್ಅಪ್ ಆದಮೇಲೆ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕಾಸ್ಟ್ ಇನ್ಕಮು, ಡೊಮೆನ್ಷಿಯಲ್ ಸರ್ಟಿಫಿಕೇಟು, ನೆಕ್ಸ್ಟ್ 2 ಫೋಟೋಸು ಅವನ್ನೆಲ್ಲನೂ ತೊಗೊಂಡು ಕೇಸಿಂದ ಒಂದು ಸ್ವಲ್ಪ ಜೆರಾಕ್ಸನ್ನು ಮಾಡಿಸ್ರಿ. ಜೆರಾಕ್ಸನ್ನು ಮಾಡಿಸಾದ್ಮೇಲೆ ನೀವು ಫಾರ್ಮನ್ನು ಫಿಲ್ಅಪ್ ಮಾಡಿರ್ತಕ್ಕಂಥದ್ರ ಹಿಂದೆ ಸ್ಟೆಫಲ್ಲಿ ನೋಡಿದ ಕೇಸಿಂದ ಅದ್ರ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದಾದ್ಮೇಲೆ ಸೊ 2 ಫೋಟೋಸ್ಗಳನ್ನು ಅಲ್ಲಿ ಹಚ್ಚಿ 2 ಫೋಟೋಸ್ಗಳನ್ನು ಎಕ್ಸ್ಟ್ರಾ ಹಾಕಿ, ಎಕ್ಸ್ಟ್ರಾ ಒಂದು ಸಣ್ಣದಾಗಿರ್ತಕ್ಕಂಥ ಎನ್ವಲಪನ್ನು ತೊಗೊಂಡು, ಸೊ ಎನ್ವಲಪ್ ಅಂದರೆ ಗೊತ್ತಾಗ್ತಿರ್ಬೋದು, ಈ ಥರ ಎನ್ವಲಪ್ಗಳಿರ್ತಾವೆ. ಸೊ ಇಲ್ಲಿ ನಿಮ್ಮ ಈ ಥರ 2 ತೊಗೊಳ್ಬೇಕು, ಒಂದು ಸಣ್ಣದನ್ನು ತೊಗೊಳ್ಬೇಕು. ಎನ್ವಲಪ್ದಲ್ಲಿ ಎಲ್ಲನೂ ಹಾಕಿ, ಈ ಎನ್ವಲಪ್ಪು ಕೂಡ ಇದರಲ್ಲಿ ಹಾಕಿ, ಈ ದೊಡ್ಡ ಎನ್ವಲಪ್ದಲ್ಲಿ 2 ಅಡ್ರೆಸ್ಸನ್ನು ಬರೋದು ಕೇಸಿಂದ ಯಾವ ಇಷ್ಟನೋ ವೆಸ್ಟರ್ನ್ ನಾವೇನಿದೆಲ್ಲ ಅಲ್ಲಿ ಕಳಿಸ್ಬೇಕಪ್ಪ ಅಂದರೆ ಆ ಅಡ್ರೆಸ್ಸಿಗೆ ಫಿಲ್ಅಪ್ ಮಾಡಿ ಕೇಸಿಂದ ಕಳಿಸ್ಬೇಕಾಗತ್ತೆ. ಇದರಲ್ಲಿ 2 ಫೋಟೋನ ಹಚ್ಚಿ, ಈ ಸಣ್ಣದಕ್ಕೆ 10 ರೂಪಾಯಿ ಸ್ಟ್ಯಾಂಪನ್ನು ಹಚ್ಚಿರಿ, ಇದಕ್ಕೆ 20 ರೂಪೀಸ್ ಸ್ಟ್ಯಾಂಪನ್ನು ಹಚ್ಚಿಬಿಟ್ಟು ಆರ್ಡಿನರಿ ಅಥವಾ ನಾರ್ಮಲಿ ಪೋಸ್ಟನ್ನು ಇದನ್ನು ಕಳಿಸ್ಬೇಕಾಗತ್ತೆ. ಓಕೆ, ಇನ್ನೂ ಕೂಡ ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಡೌಟ್ ಇದೆ ತಾನೇ? ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈಗಾದರೂ ಹೇಳ್ತಾ ಇದ್ದೀನಿ, ಆ ವಿಡಿಯೋದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಲ್ಲಾಂದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರಿ, ಆ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದನ್ನು ಹೋಗಿ ಪ್ರತಿಯೊಬ್ಬರು ಕೂಡ ನೋಡ್ಕೊಡ್ರಿ. ಇನ್ನೂ ಪ್ರೊಸೆಸಿಂಗ್ ಇದೆ. ಏನಪ್ಪ ಅಂದರೆ ಇದೆಲ್ಲ ಫಿಲ್ಅಪ್ ಮಾಡಿದಾದಮೇಲೆ ಸೊ PDF ಕೂಡ ಟೆಲಿಗ್ರಾಮ್ದಲ್ಲಿ ಸಿಗ್ತದೆ. ಓಕೆ, ಇದು ಒಂದೇ ಅಲ್ಲ ಸ್ನೇಹಿತರೆ, ನೀವು ಏನೋ ಡೌಟ್ ಇದ್ದರೂ ಕೂಡ ನಿಮ್ಗೆ ಇದರಲ್ಲಿ ಇನ್ನೂ ಏನು ಡೌಟ್ ಇದೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಅದಕ್ಕೆ ಆಗಿರ್ತಕ್ಕಂಥ ನಾನು ರಿಪ್ಲೈ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ನೆಕ್ಸ್ಟ್ ಒಂದು ವಿಡಿಯೋಯನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್ಗಳನ್ನ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಡೌಟನ್ನು ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ, ಕಮೆಂಟನ್ನು ಹಾಕಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿತ್ತಪ್ಪ ಅಂದರೆ, ನಾವು ಸರಿಗಾಗಿತ್ತಪ್ಪ ಅಂದರೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ನೋಡ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಫಿನ್ ಟು ಫಿನ್ ಆಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಬರ್ತಾನೆ ಇರ್ತದೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.